ಉನ್ನತ ಸ್ಥಾನದಲ್ಲಿದ್ದಂತ ವ್ಯಕ್ತಿ, ಪರಿಶುದ್ಧ ಸ್ಥಾನದಲ್ಲಿದ್ದಂತ ವ್ಯಕ್ತಿ. ಆ ಒಂದು ಸ್ಥಳದಲ್ಲಿ ಯಾವ ಒಂದು ಮೋಸ, ಅನ್ಯಾಯ, ದ್ವೇಷ, ಜಗಳ ಮತ್ತು ಯಾವುದೇ ರೀತಿಯಲ್ಲಿ ಕಿತ್ತಾಡುವಂತ ಸಮಸ್ಯೆಗಳು ಇಲ್ಲದೆ ಇರುವಂತಹ ಸ್ಥಳದಲ್ಲಿ ಬೆಳೆದಿರುವಂತಹ ವ್ಯಕ್ತಿ. ಈತನು ಧರೆಗಿಳಿದು ಎಲ್ಲಿಗೆ ಬಂದಿದ್ದಾನೆ ಅಂತ ನೋಡ್ತೇವೆ ನಾವು, ಭೂಲೋಕಕ್ಕೆ ಬಂದಿದ್ದಾನೆ ಅಂತ ನಾವು ನೋಡ್ತೇವೆ. ಅಂದ್ರೆ ತನ್ನನ್ನು ತಾನು ಬರಿದು ಮಾಡಿಕೊಂಡ್ರು, ನನಗೆ ಏನು ಇಲ್ಲ, ನಂದು ಏನು ಇಲ್ಲ, ನನ್ನ ತಂದೆಯ ಚಿತ್ತವನ್ನು ನಾನು ನೆರವೇರಿಸಬೇಕೆಂಬುದಾಗಿ ಆತನು ಆ ಒಂದು ಧರೆಯನ್ನು ಇಳಿದು ಈ ಲೋಕಕ್ಕೆ ಇಳಿದು ಬಂದರು. ಬಂದಿರುವಂತಹ ಉದ್ದೇಶ ಆತನಿಗೆ ಉನ್ನತವಾಗಿರುವಂತಹ ಪದವಿ ಬರ್ತದಂತ ಬಂದಿದ್ನ ಇಲ್ಲ. ಆತನಿಗೆ ಶ್ರೇಷ್ಠ ಅಧಿಕಾರವು ದೇವರು ಮುಂಚಿತವಾಗಿ ನನಗೆ ಯಾವ್ದನ್ನ ಮುಗಿಸಿದ ಮೇಲೆ ಕೊಡ್ತಾನೆ ಎಂಬುದಾಗಿ ಹೇಳಿ ಕಳಿಸಿದ್ರ ಇಲ್ಲ. ಆತನು ಬಂದ ಮೇಲೆ ಎಲ್ಲರೂ ಕೂಡ ಇವನನ್ನು ಅರಸನಾಗಿ ತೆಗೆದುಕೊಂಡು ಆ ಒಂದು ಅರಸನಾಗಿ ಸನ್ಮಾನ ಮಾಡಿ ಅನೇಕರ ಮಧ್ಯದಲ್ಲಿ ಒಬ್ಬ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಎಂಬುದಾಗಿ ರೂಢಿ ಮಾಡ್ಕೊಂಡು ಬಂದ್ರ ಇಲ್ಲ. ಆತನು ಬರಿದು ಮಾಡ್ಕೊಂಡು ಬಂದ. ಅಂದ್ರೆ ನಾವು ನೋಡ್ತೇವೆ ತನ್ನನ್ನು ಎಷ್ಟು ಮಟ್ಟಿಗೆ ತಗ್ಗಿಸಿಕೊಂಡಂತಂದ್ರೆ ಆತನು ಹುಟ್ಟುವಂತ ದಿನದಲ್ಲಿ, ಆತನು ಹುಟ್ಟುವಂತ ಗಳಿಗೆಯಲ್ಲಿ ಸ್ಥಳ ಇಲ್ಲ ಅಂತ ನಾವು ಹಾರಾಡುವಂತ ಪಕ್ಷಿಗಳಿಗೆ ಗೂಡುಗಳಿದೆ, ಮನುಷ್ಯ ಕುಮಾರನಿಗೆ ಏನಿಲ್ಲ, ತಲೆಯನ್ನು ಇಡುವಷ್ಟು ಸ್ಥಳ ಇಲ್ಲ. ಅಷ್ಟು ರೀತಿಯಲ್ಲಿ ಬರೆದು ಮಾಡಿಕೊಂಡು ಈ ಭೂಮಿಯಲ್ಲಿರುವಂತಹ ಸಕಲವನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಮಗನು, ಭೂಮಿಯಲ್ಲಿರುವಂತಹ ಸಕಲವನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತ, ಅಂತ ಮಗನಿಗೆ ಏನಿಲ್ಲಂತೆ, ಆದ್ರೆ ಆ ಒಂದು ಸ್ಥಳವನ್ನು ಬಿಟ್ಟು, ಪರಲೋಕವನ್ನು ಬಿಟ್ಟು ಏನ್ ಮಾಡಿದ್ರೆ ದೇವರು ಭೂಲೋಕಕ್ಕೆ ಬಂದಿದ್ದ. ಆತನಿಗೆ ಯಾರಾದ್ರೂ ಬೈದ್ರೆ ಯಾವ ತರ ಸಿಟ್ಟಾಗುತ್ತೆ, ಯಾರಾದ್ರೂ ಹೊಡೆದ್ರೆ ಯಾವ ತರ ನೋವಾಗುತ್ತೆ, ಅವರನ್ನು ಯಾರಾದ್ರೂ ಉಗುಳಿದ್ರೆ ಯಾವ ತರ ಪೇನ್ ಆಗುತ್ತೆ ಅನ್ನೋದು ಅದ್ರಿಗೆ ಗೊತ್ತಿಲ್ಲ. ಆ ಎಲ್ಲವನ್ನು ಇಲ್ಲಿ ಬಂದು ಅದನ್ನ ಮಾಡ್ಕೊಂಡ, ಸಹಿಸಿಕೊಂಡು ಕಲಿತುಕೊಂಡ. ಉನ್ನತ ಸ್ಥಾನದಲ್ಲಿದ್ದಂತ ವ್ಯಕ್ತಿ, ಪರಿಶುದ್ಧ ಸ್ಥಾನದಲ್ಲಿದ್ದಂತ ವ್ಯಕ್ತಿ. ಆ ಒಂದು ಸ್ಥಳದಲ್ಲಿ ಯಾವ ಒಂದು ಮೋಸ, ಅನ್ಯಾಯ, ದ್ವೇಷ, ಜಗಳ ಮತ್ತು ಯಾವುದೇ ರೀತಿಯಲ್ಲಿ ಕಿತ್ತಾಡುವಂತ ಸಮಸ್ಯೆಗಳು ಇಲ್ಲದೆ ಇರುವಂತಹ ಸ್ಥಳದಲ್ಲಿ ಬೆಳೆದಿರುವಂತಹ ವ್ಯಕ್ತಿ. ಈತನು ಧರೆಗಿಳಿದು ಎಲ್ಲಿಗೆ ಬಂದಿದ್ದಾನೆ ಅಂತ ನೋಡ್ತೇವೆ ನಾವು, ಭೂಲೋಕಕ್ಕೆ ಬಂದಿದ್ದಾನೆ ಅಂತ ನಾವು ನೋಡ್ತೇವೆ. ಅಂದ್ರೆ ತನ್ನನ್ನು ತಾನು ಬರಿದು ಮಾಡಿಕೊಂಡ್ರು, ನನಗೆ ಏನು ಇಲ್ಲ, ನಂದು ಏನು ಇಲ್ಲ, ನನ್ನ ತಂದೆಯ ಚಿತ್ತವನ್ನು ನಾನು ನೆರವೇರಿಸಬೇಕೆಂಬುದಾಗಿ ಆತನು ಆ ಒಂದು ಧರೆಯನ್ನು ಇಳಿದು ಈ ಲೋಕಕ್ಕೆ ಇಳಿದು ಬಂದರು. ಬಂದಿರುವಂತಹ